ಮಾಜಿ ಸಿಎಂ ಯಡಿಯೂರಪ್ಪ ವಿರುದ್ಧ ಪೋಕ್ಸೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಕರಣ ರದ್ದು ಕೋರಿದ್ದ ಬಿಎಸ್ವೈ ಅರ್ಜಿಯ ವಿಚಾರಣೆಯನ್ನು ಇವತ್ತು ನಡೆಸಲಾಯಿತು. ಆ ಅರ್ಜಿಯ ವಿಚಾರಣೆಯನ್ನ ಜುಲೈ 26ಕ್ಕೆ ಮುಂದೂಡಿ 26ಕ್ಕೆ ನಿಗದಿಪಡಿಸಿ ಹೈಕೋರ್ಟ್ ಆದೇಶವನ್ನ ಹೊರಡಿಸಿದೆ. ಅಲ್ಲಿವರೆಗೆ ಖುದ್ದು ಹಾಜರಾತಿಯಿಂದ ಬಿಎಸ್ವೈಗೆ ವಿನಾಯಿತಿಯನ್ನ ನೀಡಲಾಗಿದೆ. ಖುದ್ದು ಹಾಜರಾತಿಯಿಂದ ಕೂಡ ಬಿಎಸ್ವೈಗೆ ವಿನಾಯಿತಿಯನ್ನು ನೀಡಲಾಗಿದೆ. ಹೈಕೋರ್ಟ್ ಏಕಸದಸ್ಯ ಪೀಠದಿಂದ ಮಧ್ಯಂತರ ಆದೇಶವನ್ನ ಹೊರಡಿಸಲಾಗಿರುವಂತದ್ದು. ಇತರೆ ಆರೋಪಿಗಳಿಗೂ ಖುದ್ದು ಹಾಜರಾತಿಯಿಂದ ವಿನಾಯಿತಿಯನ್ನ ನೀಡಲಾಗಿದೆ. ಇನ್ನು ಆರೋಪಿಗಳ ಬದಲು ವಕೀಲರಿಗೆ ಹಾಜರಾಗುವುದಕ್ಕೆ ಅವಕಾಶವನ್ನ ನೀಡಲಾಗಿದೆ. ಅಂದ್ರೆ ಆರೋಪಿಗಳು ನೇರವಾಗಿ ಕೋರ್ಟ್ಗೆ ಬಂದು ಹಾಜರಾಗಬೇಕು ಅಂತ ಏನಿಲ್ಲ, ಅವರ ಪರವಾಗಿ ವಕೀಲರೇ ಬಂದು ಹಾಜರಾಗಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಾದವನ್ನ ಸಲ್ಲಿಸಬಹುದಾಗುತ್ತೆ. ಪ್ರಕರಣದಲ್ಲಿ ಸದ್ಯಕ್ಕೆ ಖುದ್ದು ಹಾಜರಾತಿಯಿಂದ ವಿನಾಯಿತಿಯನ್ನು ನೀಡಲಾಗಿದೆ. ಹಾಗೇನೆ ಈ ಪ್ರಕರಣದ ವಿಚಾರಣೆಯನ್ನು 26ಕ್ಕೆ ಮುಂದೂಡಿ ಆದೇಶವನ್ನ ಹೊರಡಿಸಲಾಗಿದೆ. ಜುಲೈ 26ಕ್ಕೆ ಬಿಎಸ್ವೈ ಅರ್ಜಿ ವಿಚಾರಣೆಯನ್ನು ನಡೆಸಲಾಗುತ್ತೆ. ಅಂದ್ರೆ ಮಾಜಿ ಸಿಎಂ ಯಡಿಯೂರಪ್ಪ ವಿರುದ್ಧದ ಪೋಕ್ಸೋ ಪ್ರಕರಣ ಏನಿದೆ, ಪೋಕ್ಸೋ ಆರೋಪ ಏನಿದೆ, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಪ್ರಕರಣವನ್ನು ರದ್ದು ಮಾಡಬೇಕು ಅಂತ ಕೋರಿ ಅರ್ಜಿಯನ್ನು ಸಲ್ಲಿಸಲಾಗಿತ್ತು. ಆ ಅರ್ಜಿಯ ವಿಚಾರಣೆಯನ್ನು ಇವತ್ತು ನಡೆಸಲಾಗಿತ್ತು. ಇವತ್ತು ಮಧ್ಯಂತರ ಆದೇಶವನ್ನ ಹೊರಡಿಸಲಾಗಿದೆ. ಏನು ಅಂತಂದ್ರೆ ಜುಲೈ 26ಕ್ಕೆ ವಿಚಾರಣೆಯನ್ನ ನಿಗದಿಪಡಿಸಿ ಹೈಕೋರ್ಟ್ ಆದೇಶವನ್ನ ಹೊರಡಿಸಿದೆ. ಜೊತೆಗೆ ಅಲ್ಲಿವರೆಗೂ ಖುದ್ದು ಹಾಜರಾತಿಯಿಂದ ಬಿಎಸ್ವೈಗೆ ವಿನಾಯಿತಿ ಕೂಡ ಸಿಕ್ಕಿದೆ. ಅಂದ್ರೆ ಅಧಿಕಾರಿಗಳು ಅವರಿಗೆ ನೋಟಿಸ್ ಕೊಡುವಂಥದ್ದು, ಖುದ್ದು ಹಾಜರಾಗಬೇಕು ಅಂತ ಹೇಳುವಂಥದ್ದು ಈ ರೀತಿಯಾದಂಥ ಅವಶ್ಯಕತೆ ಇಲ್ಲ. ಅವರ ಪರವಾಗಿ ವಕೀಲರು ಹಾಜರಾಗಬಹುದಾಗುತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್. ಇವತ್ತು ಮಧ್ಯಂತರ ಆದೇಶವನ್ನ ಹೊರಡಿಸಲಾಗಿದ್ದು ಕೋರ್ಟ್ನಿಂದ ಯಡಿಯೂರಪ್ಪನವರ ಪೋಕ್ಸೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ಹಾಗಾದ್ರೆ ಆದೇಶದಲ್ಲಿ ಏನೆಲ್ಲ ಇದೆ? ಶಮಂತ್, ಜುಲೈ 15ನೇ ತಾರೀಕು ಯಡಿಯೂರಪ್ಪ ಖುದ್ದಾಗಿ ಹಾಜರಾಗಬೇಕಾಗಿತ್ತು. 1ನೇ ತ್ವರಿತಗತಿ ನ್ಯಾಯಾಲಯಕ್ಕೆ ಅಂದ್ರೆ ಪೋಕ್ಸೋ ವಿಶೇಷ ಕೋರ್ಟ್ಗೆ ಅವರು ಖುದ್ದಾಗಿ ಹಾಜರಾಗಬೇಕಾಗಿತ್ತು. ಈಗಾಗಲೇ ಅವ್ರಿಗೆ ಸಮನ್ಸ್ ಜಾರಿಯಾಗಿದೆ. ಹೀಗಾಗಿ ಈ ಪ್ರಕರಣ ರದ್ದು ಕೋರಿ ಅವರು ಹೈಕೋರ್ಟ್ ನಲ್ಲಿ ಸಲ್ಲಿಸಿರುವಂತಹ ಅರ್ಜಿ ವಿಚಾರಣೆ ಬಾಕಿ ಇತ್ತು. ಇವತ್ತು ಹೈಕೋರ್ಟ್ ನಲ್ಲಿ ಅರ್ಜಿ ವಿಚಾರಣೆ ನಡೆದಾಗ ಸರ್ಕಾರದ ಪರ ವಕೀಲರು ಇದಕ್ಕೆ ಆಕ್ಷೇಪಣೆ ಸಲ್ಲಿಸೋದಕ್ಕೆ ಕಾಲಾವಕಾಶ ಬೇಕು ಅಂತೇಳಿ ಮನವಿ ಮಾಡಿದ್ರು. ಹೀಗಾಗಿ ಕೋರ್ಟ್ ಈಗ ವಿಚಾರಣೆಯನ್ನು 26ನೇ ತಾರೀಕಿಗೆ ಮುಂದೂಡಿದೆ. ಅಂದ್ರೆ ಪ್ರಕರಣ ರದ್ದುಪಡಿಸಬೇಕಾ, ಪ್ರಕರಣಕ್ಕೆ ಮಧ್ಯಂತರ ತಡೆ ನೀಡಬೇಕಾ, ಅಥವಾ ಏನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಹೈಕೋರ್ಟ್ ಇನ್ನೂ ತೀರ್ಮಾನ ಕೈಗೊಂಡಿಲ್ಲ. ಹೀಗಾಗಿ ಹೈಕೋರ್ಟ್ ನ ವಿಚಾರಣೆ ಈಗ ಜುಲೈ 26ನೇ ತಾರೀಕಿಗೆ ನಿಗದಿ ಮಾಡಿದೆ. ಹೀಗಾಗಿ ಅಲ್ಲಿವರೆಗೂ ಅಂದ್ರೆ ಈಗ ಜುಲೈ 15ನೇ ತಾರೀಕಿನೇ ಅವರು ಕೋರ್ಟ್ ಮುಂದೆ ಖುದ್ದಾಗಿ ಹಾಜರಾಗಬೇಕಾಗಿರೋದ್ರಿಂದ, ಅಂದ್ರೆ ಪೋಕ್ಸೋ ವಿಶೇಷ ಕೋರ್ಟ್ ಮುಂದೆ ಖುದ್ದಾಗಿ ಹಾಜರಾಗಬೇಕಾಗಿರೋದ್ರಿಂದ ಅಲ್ಲಿ ಹಾಜರಾತಿಯಿಂದ ವಿನಾಯಿತಿ ನೀಡಬೇಕು ಅಂತೇಳಿ ಯಡಿಯೂರಪ್ಪ ಪರ ವಕೀಲರು ಮನವಿ ಮಾಡಿದ್ರು. ಹೀಗಾಗಿ ಕೋರ್ಟ್ ಅದನ್ನ ಪರಿಗಣಿಸಿ ಯಡಿಯೂರಪ್ಪ ಸೇರಿದಂತೆ ಇತರ 3 ಜನ ಕೂಡ ಇವಾಗ ಹೈಕೋರ್ಟ್ ನಲ್ಲಿ ಅರ್ಜಿ ಸಲ್ಲಿಸಿದ್ದಾರೆ ಪ್ರಕರಣ ರದ್ದು ಮಾಡಬೇಕು ಅಂತ ಹೇಳಿ. ಹೀಗಾಗಿ ಕೋರ್ಟ್ ಅವರಿಗೆ ಒಂದು ವಿನಾಯಿತಿಯನ್ನು ಕೊಟ್ಟಿದೆ. ಏನಂದ್ರೆ ನೀವೇನಾದ್ರೂ ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿದ್ರೆ, ಅಂದ್ರೆ ಅವರ ಪರ ವಕೀಲರು ಕೋರ್ಟ್ಗೆ ಹಾಜರಾಗಿ ಅಲ್ಲಿ ಅರ್ಜಿಯನ್ನು ಸಲ್ಲಿಸಿದ್ರೆ ವಿನಾಯಿತಿ ಕೊಡಬೇಕು ಅಂತ ಹೇಳಿ ಮನವಿ ಮಾಡಿದ್ರೆ ಕೋರ್ಟ್ ಅದನ್ನ ಪರಿಶೀಲಿಸಬೇಕು, ಅವ್ರಿಗೆ ವಿನಾಯಿತಿಯನ್ನು ಕೊಡಬೇಕು. 26ನೇ ತಾರೀಕುವರೆಗೂ ಅವರ ಖುದ್ದು ಹಾಜರಾತಿಗೆ ಇನ್ಸಿಸ್ಟ್ ಮಾಡಬಾರ್ದು ಅಂತ ಹೇಳಿ ಮಧ್ಯಂತರ ಆದೇಶ ಕೊಟ್ಟಿದೆ. ಹೀಗಾಗಿ 26ನೇ ತಾರೀಕುವರೆಗೂ ಬಿಎಸ್ ಯಡಿಯೂರಪ್ಪ ವಿಚಾರಣಾ ನ್ಯಾಯಾಲಯದ ಮುಂದೆ ಖುದ್ದಾಗಿ ಹಾಜರಾಗುವಂತ ಅವಶ್ಯಕತೆ ಇಲ್ಲ. ಇತರ ಆರೋಪಿಗಳು ಕೂಡ ಖುದ್ದಾಗಿ ಹಾಜರಾಗುವಂತ ಅವಶ್ಯಕತೆ ಇಲ್ಲ. ಬದಲಾಗಿ ಅವರ ವಕೀಲರು ಹಾಜರಾಗಿ ಹಾಜರಾತಿಯಿಂದ ವಿನಾಯಿತಿ ಕೋರಿ ಅರ್ಜಿಯನ್ನು ಸಲ್ಲಿಸಿದ್ರೆ ಕೋರ್ಟ್ ಅದನ್ನ ಪರಿಗಣಿಸಿ ವಿಚಾರಣೆಯನ್ನು ಮುಂದೂಡುತ್ತೆ. ಹೀಗಾಗಿ 26ನೇ ತಾರೀಕುವರೆಗೂ ಖುದ್ದು ಹಾಜರಾತಿಯಿಂದ ಯಡಿಯೂರಪ್ಪ ಮತ್ತು ಇತರ ಆರೋಪಿಗಳಿಗೆ ವಿನಾಯಿತಿ ಸಿಕ್ಕಿದೆ ಅಂತ ಹೇಳಿ ಹೇಳ್ಬೋದು. ಶಮನ್, ಧನ್ಯವಾದ ರಮೇಶ್, ನಿಮ್ಮ ಮಾಹಿತಿಗಾಗಿ.